ಅಲ್ಲ, ಹೆಣ್ಣು ಮಕ್ಕಳು ತುಂಬಾ ಕಷ್ಟಪಟ್ಟು ಕೂಡಿಟ್ಟು ಸಂಪಾದನೆ ಮಾಡಿ ಒಡವೆ ಮಾಡಿಸಿಟ್ಕೊಂಡಿರ್ತಾರೆ. ಅಂಥ ಒಡವೆನ ಕದೀತಾರಲ್ಲ, ಅವರಿಗೆ ಆ ಭಗವಂತ ಒಳ್ಳೇದು ಮಾಡ್ತಾನ? ಹಾಂ, ನಿಜವಾಗ್ಲೂ ಏನು ಹೇಳಬೇಕು, ಎಷ್ಟು ಕಷ್ಟಪಟ್ಟು ನೈಟ್ ಆ್ಯಂಡ್ ಡೇ ದುಡಿದು ಒಡವೆ ಮಾಡಿಸಿ ಇಟ್ಕೊಂಡಿರ್ತಾರೆ. ಹೆಣ್ಮಕ್ಳು ಇರೋದೇ ಅದೊಂದು ಆಸೆ, ಒಡವೆ 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 ಅನ್ನೋದು. ಆ ಒಡವೆನ ಕದೀತಾರಲ್ಲ, ಅವರಿಗೆಲ್ಲ ಆ ಭಗವಂತ ಏನು ಹೇಳ್ಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಅವ್ರಿಗೆಲ್ಲ ಒಳ್ಳೇದಂತೂ ಆಗೋದಿಲ್ಲ, ದೇವರಾಣೆಗೆ ಒಳ್ಳೇದಾಗೋದೇ ಇಲ್ಲ. ಯಾಕಂದರೆ ಹೆಣ್ಮಕ್ಳು ಕಷ್ಟ ಅಷ್ಟು ಇರುತ್ತೆ, ಅಷ್ಟಿದ್ದರೂ ಅವರು ಅದನ್ನು ಕೂಡಿಟ್ಟು ಒಡವೆ ಮಾಡಿಸಿಟ್ಕೊಂಡಿರ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಷ್ಟಪಟ್ಟು ಒಡವೆ ಮಾಡಿಸಿಟ್ಕೊಂಡಿರ್ತಾರೆ ಅಂತ. ಅದನ್ನು ಕದ್ದು ಎಷ್ಟು ದಿನ ಚೆನ್ನಾಗಿರ್ತಾರೆ ಅವರು, ಎಷ್ಟು ದಿನ ಅದನ್ನ ಅನುಭವಿಸ್ತಾರೆ ಅಲ್ವಾ? ಏನು ಪ್ರಪಂಚನೋ ಏನೋ, ಎಲ್ಲ ತಿಳ್ಕೊಂಡಿದ್ದು ಮನೆಗೆ ನುಗ್ಗಿ ಕಳ್ತನ ಮಾಡಿದ್ದಾರೆ ಅಂತ ಅಂದರೆ ಯಾರಂತ ಗೊತ್ತಿಲ್ಲ. ಗೊತ್ತಾದರೆ ಮಾತ್ರ ಸುಮ್ಮನೆ ಅಂತೂ ಬಿಡೋದಿಲ್ಲ, ಗ್ಯಾರಂಟಿ. ಅಷ್ಟು ಬೇಜಾರಾಗ್ತಾಯಿದೆ. ನಮ್ಮ ಮಗಳಂತೂ ಒಂದೇ ಸಮ ಅಳ್ತಾನೆ ಇದ್ದಾಳೆ. ಯಾಕಂದರೆ ಅವಳು ಹಗಲು ರಾತ್ರಿ ದುಡಿದು ಸಂಪಾದನೆ ಮಾಡಿ ಮಾಡಿಸಿಟ್ಕೊಂಡಿರೋವಂಥ ಒಡವೆಗಳು ಅದು. ತುಂಬಾ ಬೇಜಾರಾಗ್ತಾಯಿದೆ. ಇರಲಿ, ಬಂಗಾರಿ ಭಗವಂತ ಇದ್ದಾನೆ, ದಾರಿ ತೋರಿಸ್ತಾನೆ. ಅವ್ನು ಯಾರು ಅಂತ ಒಂದಲ್ಲ ಒಂದಿನ ಗೊತ್ತಾಗಿ ಆಗುತ್ತೆ, ಅವ್ನು ಯಾರು ಅಂತ ಕಂಡುಹಿಡಿಯೋಣ. ತಾಳ್ಮೆಯಿಂದ ಇರು, ಅಳಕ್ಕೆ ಹೋಗ್ಬೇಡ, ಸಿಕ್ಕೇ ಸಿಗುತ್ತೆ ನಿನ್ನ ಒಡವೆ. ನಾನು ಬರ್ತೀನಿ ಆದಷ್ಟು ಬೇಗ, ಹುಡ್ಕ್ಸೋಣ, ಸರಿನಾ? ಚಿಂತೆ ಮಾಡಬೇಡ, ಅಳಬೇಡ, ಓಕೆ? ಪೂಜು ಬಂಗಾರಿ, ಅಳಬೇಡ್ವೋ, ಅಳಬೇಡ ಆಯಿತಾ? ಅದು ಯಾವ ಕಳ್ಳ ಎತ್ಕೊಂಡು ಹೋಗಿದ್ದಾನೆ ಹುಡ್ಕೋಣ, ಸರಿನಾ? ಒಳ್ಳೇದಂತೂ ಆಗಲ್ಲ ಅವನಿಗೆ. ಯಾಕಂದರೆ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಸಂಪಾದನೆ ಮಾಡಿದ್ಯಾ, ಒಡವೆ ಮಾಡಿಸಿಟ್ಕೊಂಡಿದ್ಯಾ, ಅದನ್ನು